ಏನಾದರೂ ಮಾಡಿ ಸ್ವಲ್ಪ ದಿನ ಇಲ್ಲೇ ನಾನು ಸೆಟಲ್ ಆಗಿಬಿಡ್ಬೇಕು. ತನ್ವಿಗೆ ನಾನು ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗೈತೆ. ಅದಕ್ಕೇ ಹೆಂಗೋ ಈ ಮೋಹಿನಿ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಾನು ಈ ತನ್ವಿ ಮುಂದೆ ತೋರಿಸ್ಕೋಬೇಕು. ಅವಾಗ ತನ್ವಿನೇ ನನ್ನ ಹಿಂದೆನೇ ಬರ್ತಾಳೆ. ನಾನು ಮೋಹಿನಿ ಮಾತಾಡೋದು ನೋಡ್ಬಿಟ್ಟು ತನ್ವಿ ನನ್ನ ಹಿಂದೆ ಬಂದೇ ಬರ್ತಾಳೆ. ತಪ್ಪಾಯಿತು ಬಿಡು, ಏನೋ ಬಾ ಹೋಗೋಣ ಅಂತೇಳಿ ಅವಳೇ ಬರ್ತಾಳೆ. ಸ್ವಲ್ಪ ಮೋಹಿನಿಗೆ ಆ್ಯಕ್ಟಿಂಗ್ ಮಾಡು ನನ್ನ ಜೊತೆ ಚೆನ್ನಾಗಿರೋ ಥರ ಅಂತ ಹೇಳಿ ಹೇಳ್ತೀನಿ. ಸ್ವಲ್ಪ ದಿನ ಮೋಹಿನಿ ಮನೇಲೇ ನಾನು ಉಳ್ಕೋಬೇಕು. ಮೋಹಿನಿ ಅವರೇ ಬನ್ನಿ ಇಲ್ಲಿ. ಏನ್ ನನಗೆ ಕರೆದ್ರ? ಯಾಕೆ? ಬನ್ನಿ ಇಲ್ಲಿ, ನಿಮ್ಮ ಜೊತೆ ಮಾತಾಡಬೇಕು ಸ್ವಲ್ಪ. ಏನಂದರೆ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಆ ತನ್ವಿ ನಾನು ನೋಡಿದ್ಲು, ಇಲ್ಲಿಗೆ ಬಂದಿರೋದು ನಾನು ನೋಡಿದ್ರು ನಾನು ಮುಂದೆನೇ ಹೋದ್ರೂ ನಾನು ಮಾತಾಡಿಸ್ಲಿಲ್ಲ ಅವಳು. ಅದಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಾನು ಸ್ವಲ್ಪ ದಿನ ಇಲ್ಲೇ ಇರಬೇಕಂತ ತೀರ್ಮಾನ ಮಾಡಿದ್ದೀನಿ ಮೋಹಿನಿ ಅವರೇ. ನೋಡಿ ಎಷ್ಟು ಜಂಬ ಇರಬೇಕು. ನಿಮ್ಮಂಥವ್ರ ಜೊತೆ ಅವಳು ಬರಲ್ಲ ಅಂತಾಳಲ್ಲ, ಪಾಪ ಎಷ್ಟು ಒಳ್ಳೆ ಮನ್ಸೈತೆ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು. ನಮ್ಮನೆ ಹತ್ರ ಬಂದಾಗಲೇ ನೋಡಿದ್ನಲ್ಲ ನಿಮ್ದು ಎಷ್ಟು ಒಳ್ಳೆ ಗುಣ, ಎಂಥ ಮನಸ್ಸು ಅಂತೇಳಿ ನೋಡಿದ್ರೆ ಗೊತ್ತಾಗ್ತೈತೆ. ನೀವು ಮಾತಾಡೋ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ತೈತೆ ಪಾಪ. ನಮ್ಮಪ್ಪ ಹೇಳ್ತಲ್ಲ, ಭಾಳ ಒಳ್ಳೆ ಹುಡುಗ ಕಣಮ್ಮ ಅಂತ. ನಮ್ಮ ಅಪ್ಪನೂ ಹೇಳ್ತು, ಭಾಳ ಒಳ್ಳೆ ಹುಡುಗ, ಬಯಸ್ತ. ಇಂಥ ಹುಡುಗನ ಜೊತೆ 61 ಮಗಳು ಇರಲ್ಲ ಅಲ್ಲ. ಅಲ್ಲ ಏನಪ್ಪ ಇದು, ಘನವಾಗಿರ್ಬೋದಾಗಿತ್ತು, ಎಂಥ ಚೆನ್ನಾಗೈತೆ ಜೋಡಿ ಅಂತೇಳಿ ನಮ್ಮ ಅಪ್ಪ ಇನ್ನೂ ಮಾತಾಡ್ತಾ ಇತ್ತು. ಮತ್ತು ನಾವಿಬ್ರು ಒಂದು ನಾಟಕ ಶುರು ಮಾಡೋಣ ಅಂತ. ನಾವಿಬ್ರು ಏನೋ ಲವ್ ಮಾಡ್ತಾ ಇದ್ದೀವಿ ಅನ್ನೋ ಥರ ನಾಟಕ ಶುರು ಮಾಡಬೇಕು. ಆವಾಗ ನನ್ನ ಜೊತೆ ಅವಳು ಬಂದೇ ಬರ್ತಾಳೆ. ನಾನು ನೀನು ಮಾತಾಡೋದು, ಜೊತೆಗೆ ಓಡಾಡೋದು ಅದೆಲ್ಲ ನೋಡಬೇಕು. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ಮನೇಲಿ ಉಳ್ಕೊಳ್ಳೋಣ ಅಂತ ಇದ್ದೀನಿ ಮೋಹಿನಿ. ಏನಂತೀಯ? ನಾಟಕ ಅಷ್ಟೇ, ಬರೀ ನಾಟಕ. ನಿಜವಾಗ್ಲೂ ಅಲ್ಲ, ಬರೀ ನಾಟಕ ಅಷ್ಟೇ. ಹಂಗೆಲ್ಲ ಮಾಡಿದ್ರೆ ಅವಳು ಸುಮ್ಮನಿರ್ತಾಳ? ನೀನು ಹೇಳ್ದಂಗೆ ಕೇಳ್ತಾಳ ಹಂಗೆ ಮಾಡಿದ್ರೆ? ಖಂಡಿತ ಕೇಳ್ತಾಳೆ. ಯಾಕಂದರೆ ನನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡವಳೆ ಅವಳು. ನಾನಂತಂದರೆ ಅವಳಿಗೆ ತುಂಬಾ ಇಷ್ಟ. ಅವಳು ಏನೋ ಯಾವ ಕಾರಣಕ್ಕೆ ಅವಳು ಈ ಥರ ಮಾಡ್ತಾ ಇದ್ದಾಳೆ ಅಂತಂದರೆ, ಏನೋ ಇವಾಗ ನಮ್ಮ ಅಕ್ಕ ಬೇರೆ ನಮ್ಮ ಮನೇಲಿ ಇದ್ದಾಳಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾಳೆ. ನಾನು ಇವಾಗ ಬೇರೆ ಮನೆಯೇ ಮಾಡ್ತೀನಿ, ಬೇರೆ ಮನೆ ಮಾಡ್ಕೊಂಡೇ ಇರೋಣ ಅಂತ ಹೇಳಿ ಕರಿತಾ ಇದ್ದೀನಿ. ಆದರೂ ಬರ್ತಾ ಇಲ್ಲ. ನಾನೇ ಇವ್ರ ಮನೇಲಿ ಇರ್ತೀನಿ ಅಂತಂದ್ರು ಅದಕ್ಕೂ ಒಪ್ಕೊಂತ ಇಲ್ಲ. ಈ ಮನೆ ಹಳ್ಳಿನಾಗ ಇಲ್ಲೇ ಇರ್ತೀನಿ ನಾನು, ಬಿಡು, ನಮ್ಮ ಅಕ್ಕ ಒಂದು ಸವಾಸ ಬೇಡ ಅಂತೇಳಿ ಅದನ್ನೆಲ್ಲ ಹೇಳಿದ್ರು ಕೇಳ್ತಾ ಇಲ್ಲ ಅವಳು. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ಏನು ಮಾಡಲಿ? ಮನೆ ಹಳ್ಳಿನಾಗ ಇಲ್ಲೇ ಇರ್ತೀನಿ ಅಂದರೂ ಕೇಳ್ತಾ ಇಲ್ಲ. ಎಷ್ಟು ಸಾರಿ ನಾನು ಕೇಳ್ತಾ ಇದ್ದೀನಿ, ಅವ್ರ ಅಮ್ಮನ ಕೇಳಿದ್ರು ಅವ್ರ ಅಮ್ಮನೂ ಒಪ್ತಾ ಇಲ್ಲ. ಅದಕ್ಕೆ ನಾವಿಬ್ಬರು ಏನೋ ಒಟ್ಟಿನಲ್ಲಿ ಏನೋ ಸಂಬಂಧ ಇದೆ ನಮ್ಮಿಬ್ಬರು ಮಧ್ಯೆ ಅನ್ನೋ ಥರ ನಾಟಕ ಮಾಡೋಣ, ಸರಿನಾ? ನಾಟಕ ಅಷ್ಟೇ. ಆಮೇಲೆ ಅವಳಿಗೆ ನೋಡಪ್ಪ, ನಾನು ಇಲ್ಲದಕ್ಕೆ ಅಲೆ ಕರಿಯ ಯಾವ ಥರ ಮಾಡ್ತಾ ಇದ್ದಾನೆ, ನಾನು ಇದ್ದಿದ್ರಿಂಗೆಲ್ಲ ಮಾಡ್ತಾ ಇರಲಿಲ್ಲ ಅಂತ ಅವಳಿಗೆ ಬುದ್ಧಿ ಬರುತ್ತೆ. ಆವಾಗ ಅವಳು ನಾನು ಹೇಳ್ದಂಗೆ ಕೇಳಿಕೊಂಡು, ಸರಿ ಆಯಿತು ಕರಿಯ, ನಡಿ ಹೋಗೋಣ, ಇಲ್ಲ ಬಾ ಇಲ್ಲೇ ನಮ್ಮ ಮನೆ ಹೇಳಿನಾಗ ಇಲ್ಲೇ ಇದ್ಬಿಡು ಅಂತೇಳಿ ಅವಾಗ ಒಪ್ಕೊಬಿಡ್ತಾಳೆ. ನಾನು ಹಂಗೆ ಮಾಡಿದ್ರೆ ಅವಳು ಸಹಿಸ್ಕೊಳ್ಳಲ್ಲ. ಅದಕ್ಕೆ ನಿಮ್ಮ ಮನೇಲಿ ಇರೋಣ ಅಂತೇಳಿ ಸ್ವಲ್ಪ ದಿನ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಅಮ್ಮನ ಹತ್ರ ಕೇಳ್ಬಿಟ್ಟು ಒಪ್ಪಿಸ್ತೀಯಾ? ಏನಾದರೂ ಮಾಡೋ, ನಿಮ್ಮ ಅಮ್ಮನ ಜೊತೆ ಮಾತಾಡ್ತೀಯಾ, ಹೇಳ್ತೀಯಾ ವಿಷಯನ? ನಮ್ಮ ಅಮ್ಮಗೆ ನೀನೇ ಹೇಳ್ಬೇಕಪ್ಪ. ನಾನು ಒಂದು ಮಾತು ಹೇಳ್ತೀನಿ, ಬಾ. ಹೇಳೋಣ. ನಮ್ಮ ಅಮ್ಮ ನನಗೆ ಯಾವುದಕ್ಕಾದ್ರೂ ಸರಿ, ನಾನು ಹೇಳ್ದಂಗೆ ಕೇಳೋದು ನಮ್ಮ ಮನೆಯಾಗೆ. ನಾನು ಹೆಂಗೆ ಹೇಳ್ತೀನೋ ಹಂಗೇನೆ. ಸರಿ ಆಯ್ತು, ಬನ್ನಿ. ತನ್ವಿಗೆ ಬುದ್ಧಿ ಕಲಿಸೋಕ್ಕಾಗಿ ಭಾಳ ಜಂಬ ಪಡ್ತಾಳೆ. ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಇಂಥ ತೀರ್ಮಾನ ಮಾಡ್ಕೊಂಡಿರೋದು. ಬುದ್ಧಿ ಕಲಿಸ್ಬೇಕಂತಂದ್ರೆ ನಾನು ಹಿಂಗೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಮಾಡಿ ಹೇಳ್ತೀನಿ. ಈಗ ನಮ್ಮ ಅಮ್ಮಂಗೆ ಹೇಳ್ತೀನಿ ಬರ್ರಿ. ನಾನು ಹೇಳಿದ್ರೆ ನಮ್ಮ ಅಮ್ಮ ಯಾವುದಕ್ಕೂ ಬೇಡ ಅಂಬಲ್ಲ. ಯಾವುದೊಂದು ವಿಚಾರದಾಗ ಆಗಲಿ ನಾನು ಹೇಳ್ದಂಗೆ ನಡೆಯೋದು ನಮ್ಮ ಮನೇಲಿ. ಬನ್ನಿ. ಅದಕ್ಕೇನಂತೆ, ನಾವಿಬ್ರು ಒಂಥರ ಅವಳ ಮುಂದೆ ಚೆನ್ನಾಗಿರೋ ಥರ ನಾಡ್ಕೊತಾನೆ ಮಾಡೋಣ ಬಿಡಿ. ಮಮ್ಮಿ 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 ಡಾರ್ಲಿಂಗ್, ಮಮ್ಮಿ ಡಾರ್ಲಿಂಗ್. ತುಂಬ ಚೆನ್ನಾಗಿ ಕರಿತೀರ ಕಣ್ರಿ ನಿಮ್ಮ ಅಮ್ಮನ ನೀವು. ಎಷ್ಟು ಚೆನ್ನಾಗೆ ಮಮ್ಮಿ ಅಂತ ಹೇಳಿ. ನಾವು ಆ ಥರನೇ ಕರೆಯೋದು ನಮ್ಮ ಮಮ್ಮಿನೂ ನಮ್ಮ ಅಪ್ಪಾಜಿನೂ. ಮಮ್ಮಿ ಡ್ಯಾಡಿ ಅಂತಲೇ ನಾವು ಚಿಕ್ಕ ಹುಡುಗರಿಂದಲೂ ಕರೆದಿರೋದು. ನಾವು ಯಾವಾಗಲೂ ಹಂಗೆ ತುಂಬ ಸ್ಟ್ಯಾಂಡರ್ಡ್. ನಮ್ಮ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ನಮ್ಮದು. ನಾವು ಆ ಥರನೇ ಯಾವುದೊಂದು ವಿಚಾರದಾಗೆ ಆಗಲಿ ನಾವು ಆ ಥರನೇ ಫುಲ್ಲು ಸ್ಟ್ಯಾಂಡರ್ಡು. ಒಂದು ಮಾತಾಡೋದ್ರಾಗ ಆಗಿರ್ಬೋದು, ಒಂದು ಊಟದ ವಿಚಾರದಾಗೆ ಆಗಿರ್ಬೋದು, ಯಾವುದೊಂದು ವಿಚಾರದಾಗೆ ಆಗಿರ್ಬೋದು, ನಾವು ಫುಲ್ ಸ್ಟ್ಯಾಂಡರ್ಡು. ಅವನು ಹೇಳ್ರಿ, ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಮನ್ನ ಫುಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ. ಏನಮ್ಮ? ಏನು ಮೋಹಿನಿ? ಮಮ್ಮಿ ಬಾರ್ ಮಮ್ಮಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಮತ್ತೆ ಇವ್ರು ಕರಿಯ ಅವರು ಸ್ವಲ್ಪ ದಿನ ನಮ್ಮನೇಲೇ ಇರ್ತಾರಂತೆ. ಯಾಕೆ ಗೊತ್ತಾ? ಇವಾಗ ತನ್ವಿಗೆ ಬುದ್ಧಿ ಕಲ್ಸಕ್ಕಾಗಿ.
ಇವಾಗ ನಮ್ಮನೆ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೂ ನಮ್ಮನೆ ಹತ್ರ ಬಂದಿರೋದಕ್ಕೂ ಅದಕ್ಕೂ ಆ ಋತುನು ಅತ್ತನ್ವಿ ತುಂಬ ಹುರ್ಕೊಬಿಟ್ಟವ್ರೆ. ಅದಕ್ಕೇನೆ ಇವಾಗ ಅವ್ರ ಮುಂದೆ ಚೆನ್ನಾಗಿರ್ಬೇಕು ಅಂತಂದ್ರೆ ಕರಿ ಅವ್ರು ಸ್ವಲ್ಪ ದಿನ ನಮ್ಮನೆಯಲ್ಲಿರ್ಬೇಕು. ನಮ್ಮನೇಲಿದ್ರೆ ಎಲ್ಲಿ ಮೋಹಿನನ್ ಮದುವೆ ಆಗ್ಬಿಡ್ತಾನೋ ಆಮೇಲೆ ಅಂತೇಳಿ ಅತ್ತನ್ವಿ ಒಪ್ಕೊಂಡು ಚೆನ್ನಾಗಿ ಆಗ್ತಾರೆ. ಪಾಪ ಕರಿ ಅವ್ರು ಒಳ್ಳೆಯವರಲ್ಲಮ್ಮ, ಅದಕ್ಕೇನೆ ತುಂಬ ಒಳ್ಳೆಯವರಲ್ಲ. ಅವ್ರು ನೋಡಿದ್ರೆ ಗೊತ್ತಾಗ್ತೈತಮ್ಮ ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು ಅಂತ ಅಲ್ವಾ. ಅದಕ್ಕೆ ಸ್ವಲ್ಪ ದಿನ ನಮ್ಮನೇಲೇ ಇರಲಿ ಬಿಡಮ್ಮ. ಆಮೇಲೆ ಹೆಂಗೋ ಪಾಪ ಹೆಂಗೋ ಏನೋ ಮಾಡ್ತಾರೆ. ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೆಯಾಗಿದ್ರೆ ಆಮೇಲೆ ಹೆಂಗೋ ಪಾಡಿಗೆ ಅವರು ಅತ್ತನ್ವಿ ಜೊತೆ ಹೆಂಗೋ ಚೆನ್ನಾಗಿ ಆಗಿರ್ತಾರೆ ಬಿಡು. ಅದಕ್ಕೇನಂತೆ ಪಾಪ ಇರಲಿ. ಭಾಳ ಒಳ್ಳೆ ಹುಡುಗ. ಆಂಟಿ ತನ್ವಿ ಬುದ್ಧಿ ಕಲ್ಕನ್ಲಿ ಅಂತ ಕಣ ಆಂಟಿ. ತನ್ವಿ ನಿಮ್ಮ ಮನೇಲಿ ಇರೋದು ನೋಡ್ಬಿಟ್ರೆ, ನಿಮ್ಮ ಮನೇಲಿ ಸ್ವಲ್ಪ ದಿನ ಇದ್ಬಿಟ್ರೆ ಅವಳು ಬದಲಾಗ್ತಾಳೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಆಗ್ತಾಳೆ. ಯಾಕಂದರೆ ಮೋಹಿನಿ ಪಾಪ ಮೋಹಿನಿ ನಾನು ಸ್ವಲ್ಪ ಚೆನ್ನಾಗಿರೋ ಥರ ಅವಳ ಮುಂದೆ ನಾಟಕ ಮಾಡೋಣ ಅಂತ ನಾನು ಮೋಹಿನಿ ಮಾತಾಡೋದೆಲ್ಲ ನೋಡ್ಬಿಟ್ರೆ ಅಂಥದ್ದೇನಿಲ್ಲ ಆಂಟಿ, ತಪ್ಪಾಗಿ ತಿಳ್ಕೊಬೇಡಿ. ಆಮೇಲೆ ಏನಪ್ಪ ಇವನು ಹಿಂಗೆ ಮಾತಾಡ್ತಾನೆ ಅಂತ. ಸುಮ್ಮನೆ ನಾಟಕ ಆಂಟಿ, ನಾಟಕ ಅಲ್ವಾ, ನಾಟಕ ಹಿಂಗೆ ಬೇಕಾದ್ರೂ ಆಡ್ಬೋದಲ್ಲ. ಸುಮ್ಮನೆ ನಾಟಕ ಆಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾನು ಮೋಹಿನಿ. ಯಾರನ್ನ ಅಕ್ಕಪಕ್ಕದವರು ನೋಡಿರಿ ಏನು ಅನ್ಕೊಂತಾರಪ್ಪ. ಆಮೇಲೆ ನಮ್ಮಮ್ಮನಿಗೆ ಯಾರಿಗಾನ ಒಳ್ಳೆ ಮನೆ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಆಮೇಲೆ ಏನಾನ ಒಂದು ಸೂಸ ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕಪ್ಪ. ಬೇಡಪ್ಪ, ಇಂಥ ಬೇಕಾದ್ರೆ 2 ದಿನ ಇರು, ಆದರೆ ಹಿಂಗೆ ನಾಟಕ ಪಟ್ಕ ಆಡೋದು ಬೇಡಪ್ಪ. ಅಯ್ಯೋ ಹಂಗೆಲ್ಲ ಏನಾಗಲ್ಲ ಬಿಡವ. ಈಗ ಫಿಲಮ್ ಅಲ್ಲೆಲ್ಲ ನಾಟಕ ಆಡಲ್ವಾ ಆ ಥರ. ಈಗ ಫಿಲಮಲ್ಲಿ ಒಂದು ಯಾವುದಾದ್ರೂ ಒಂದು ಪಿಕ್ಚರ್ ತೆಗಿತಾರೆ ಅಂತ ಅಂದ್ಕೊಳ್ರಿ. ಅವರು ಮದುವೆ ಆಗ್ತಾರ ಯಾರನ್ನಾದ್ರೂ, ರಿಯಲ್ ಆಗಿ ಹಂಗೆ ಮದುವೆ ಆಗ್ತಾರ ಇಲ್ಲ ತಾನೆ. ಹಂಗೆ ಇದು ಒಂದು ಫಿಲಮ್ ಅಂತ ಅನ್ಕೋಬೇಕು. ಒಂದು ಫಿಲಮ್, ಇದು ಒಂದು ಪಿಕ್ಚರ್ ಅಂತ ಅನ್ಕೋಬೇಕಮ್ಮ. ಅಮ್ಮ ಆಯ್ತೇಳು, ನಾನು ತಿರ್ಗ ಆಮೇಲೆ ಯಾರನ್ನ ಏನೋ ಅಂದ್ಕೊಂತಾರೆ ಅಂತ. ಯಾರು ಏನು ಅಂದ್ಕೊಳ್ಳಲ್ಲ ಆಂಟಿ, ತನ್ವಿಗೆ ಮಾತ್ರ ಗೊತ್ತಾಗಬೇಕು. ತನ್ವಿ ಮುಂದೆ ಮಾತ್ರ ನಾನು ಮೋಹಿನಿ ಏನೋ ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಅವಳ ಮುಂದೆನೇ ಓಡಾಡಿಕೊಂಡು ಈ ರೀತಿ ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಯಾರು ಏನು ಅಂದ್ಕೊಳ್ಳಲ್ಲ ಬಿಡೆ ಆಂಟಿ, ಹೋಗ್ಲಿ. ಸರಿ ಆಯ್ತೇಳು. ಆ ಋತುನು ಹಂಗೆ ನಮ್ಮ ಮನೆಯಾಗಿರೋದು ನೋಡಿದ್ರೆ ಎಷ್ಟು ಬೈಕೊಂತಾಳೋ, ಎಷ್ಟು ಹೊಟ್ಟೆ ಉರ್ಕೊಂತಾಳೋ ಏನೋ. ಅದಕ್ಕೆ ಅಮ್ಮ ಅವ್ರಿಗೆಲ್ಲ ಹೊಟ್ಟೆ ಉರಿಸ್ಬೇಕು ಅಂತಲೇ ನಾನು ಕರಿಯ ಚೆನ್ನಾಗಿರೋ ಥರ ಅವ್ರ ಮುಂದೆ ನಾಟಕ ಮಾಡೋಣ ಅಂತ. ಕರಿಯ ಅಂತಲೇ ಕರಿತೀನಿ. ಅವ್ರ ಹೆಸರು ಕರಿಯ ಅಂತೆ, ಅದಕ್ಕೆ ಕರಿಯ ಅಂತಲೇ ಕರಿತೀನಿ. ಹಂಗೇನೆ ಹಿಂಗೆಲ್ಲ ಇದು ಮಾಡ್ಕೊಂಡು ನಾಟಕ ಮಾಡಿಬಿಟ್ಟು ಪಾಪ ಬಿಡ ಮಾತ್ಲಾಗೆ ಹೆಂಗೆ ಅವ್ರ ಜೀವನ ಚೆನ್ನಾಗಿರಲಿ. ಪಾಪ ಅವ್ರು ಗೋಳಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾವು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಒಳ್ಳೇದು ಮಾಡೋಣ ಅಷ್ಟೇ ಪಾಪ. ಏನಾದರೂ ಬೇಕಾದ್ರೆ ಕೆಲಸ ಎಲ್ಲ ಮಾಡ್ಕೊಂಡು ಕೊಡ್ತಾರೆ ನಮಗೆ. ಆಂಟಿ, ಏನು ಕೆಲಸ ಇದ್ರೂ ಬೇಕಾದರೆ ಹೇಳಿ, ಮನೇಲಿ ನಾನು ಮಾಡ್ಕೊಂಡು ಕೊಡ್ತೀನಿ. ನಾನು ಎಲ್ಲದಕ್ಕೂ ಎಲ್ಲ ಕೆಲಸನೂ ಮಾಡ್ತೀನಿ. ಹೊಲದ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಎಲ್ಲ ಮಾಡ್ತೀನಿ. ಅದನ್ನ ಎಲ್ಲ ಹೇಳ್ಬಿಡಿ, ಬೇಕಾದ್ರೆ ಮಾಡ್ತೀನಿ. ಸರಿ ಆಯ್ತೇಳಪ್ಪ, ಹೆಂಗ ಮಾಡತ್ಲಾಗಿ. ನಮ್ಮ ಮಮ್ಮಿ ಹಂಗೆ ಸ್ವಲ್ಪ ಎದ್ರುಕೊಬಿಡ್ತಾರೆ ಕರಿಯ, ಹೆಂಗೋ ಏನೋ ಎತ್ಲ ಅಂತ. ಅದ್ರಾಗ ಎದ್ರುಕೊಳ್ಳೋ ಅಂಥದ್ದು ಏನೈತೆ, ಆ ಥರ ಎದ್ರುಕೊಳ್ಳೋ ಅಂಥದ್ದು ಏನಿಲ್ಲ. ನಾನು ಎಷ್ಟು ತನ್ವಿನ ಕರೆದೆ ಬರಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. 1-2 ದಿವಸ ನಿಮ್ಮ ಮನೇಲಿ ಇದ್ದಿದ್ದು ನಿನ್ನ ಜೊತೆ ಓಡಾಡೋದನ್ನ ನೋಡಿಬಿಟ್ರೆ ಆ ತನ್ವಿ ಏನಿಲ್ಲ, ಎದ್ರುಕೊಬಿಡ್ತಾಳೆ. ಮತ್ತು ಯಾಕಪ್ಪ ಬಾ ಕರಿಯ ಹೋಗೋಣ, ನಾನು ನೀನು ಒಂದು ಮನೆ ಮಾಡ್ಕೊಂಡು ಇದ್ಬಿಡೋಣ ಅಂಥೇಳಿ ನನ್ನ ಜೊತೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ವಲ್ಪ ದಿನದ ಮಟ್ಟಿಗೆ ನಾನು ಮೋಹಿನಿ ಮನೇಲಿ ಇರೋದಕ್ಕೆ ನಾನು ಅವ್ರ ಹತ್ರ ಒಪ್ಪಿಗೆ ಪಡ್ಕೊಂಡಿದ್ದೀನಿ, ಇವ್ರ ಅಮ್ಮನ ಹತ್ರ. ಸ್ವಲ್ಪ ದಿನ ನಮ್ಮ ಮನೇಲಿ ಇರಬೇಕಂತ ನಾನು ಇವ್ರ ಮನೇಲಿ ಇರಬೇಕಂತ ಆಸೆ ಪಡ್ತಾ ಇದ್ದೀನಿ. ಮುಂದೆ ಏನಾಗುತ್ತೆ ಏನೋ ಎಂತ ಗೊತ್ತಿಲ್ಲ, ನೋಡ್ಬೇಕಾದ ತನ್ವಿ. ನಾನು ಮೋಹಿನಿ ಚೆನ್ನಾಗಿರೋದನ್ನ ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.